ಮಗಳ ಮದುವೆಗೆ ಆಸೆ ತೋರಿಸಿ ಯುವಕನಿಗೆ 25 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಇಲ್ಲಿದೆ. ಯುವತಿಯ ಕುಟುಂಬದಿಂದಲೇ ಆಗಿರುವಂತಹ ಮಹಾಮೋಸ ಇದು. ಮೈಸೂರಿನ ಕಡೆಮನಗನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಹುಡುಗಿಯ ಆಸೆಗೆ 25 ಲಕ್ಷ ರೂಪಾಯಿ ಹಣ ಕಳ್ಕೊಂಡಿದ್ದಾನೆ ಅಶೋಕ್. ವೆಂಕಟೇಶ್, ಲಕ್ಷ್ಮಿ ಮತ್ತು ಸಿಂಚನಾರಿಂದ ಅಶೋಕ್ಗೆ ಮೋಸ. ಮಗಳನ್ನ ಮದುವೆ ಮಾಡಿಸೋದಾಗಿ ಹೇಳಿದ್ದಂತೆ ವೆಂಕಟೇಶ್ ಒಪ್ಪಂದದ ನಂತರ 25 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದಂತಹ ಕುಟುಂಬ. ತಂದೆ 15 ಲಕ್ಷ, ತಾಯಿ 8 ಲಕ್ಷ, ಮಗಳು 2 ಲಕ್ಷ. ಈ ರೀತಿ 3 ಜನ ಈತನಿಂದ ಹಣ ಪಡೆದು ಮೋಸ ಮಾಡಿದ್ದಾರೆ. ನಂತರ ಮದುವೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ ವೆಂಕಟೇಶ್ ಕುಟುಂಬ. ಹಣ ವಾಪಸ್ ಕೇಳಿದ್ರೆ ಅಶೋಕ್ ಮೇಲೆ ಕೇಸ್ ಹಾಕಿದ್ದಾರೆ. ಅದು ಯಾವ ರೀತಿ? ಅಡಿಕೆ ಮರ ಕಡಿದ ಆರೋಪ ಹೊರಿಸಿ ಜೈಲಿಗೆ ಕಳಿಸಿದೆ ಆ ಕುಟುಂಬ. 2023 ಆಗಸ್ಟ್ 10ರಲ್ಲಿ ಸುಳ್ಳು ಆರೋಪದ ಮೇಲೆ ಪಾಪ ಇವರು ಜೈಲಿಗೆ ಹೋಗಿದ್ದಾರೆ. ಜೈಲಿಂದ ಹೊರ ಬರ್ತಾ ಇದ್ದಂತೆ ಕುಟುಂಬದ ವಿರುದ್ಧ ತಿರುಗಬಿದ್ದಿದ್ದಾರೆ. ದಾಖಲೆ ಸಮೇತ ವೆಂಕಟೇಶ್ ಕುಟುಂಬದ ಕಳ್ಳಾಟ ಬಯಲಿಗೆ ತಳೆದಿದ್ದಾರೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ದಾಖಲಾದರೂ ಕೂಡ ಪೊಲೀಸರು ನ್ಯಾಯ ಕೊಡಿಸಿಲ್ಲ. ಮೂವರಿಗೂ ಹಣ ಕೊಟ್ಟಿದ್ದೀನಿ ಅನ್ನೋದಕ್ಕೆ ವಾಟ್ಸಪ್ ಮೆಸೇಜ್ ಕೂಡ ಇದೆ ಇವರ ಬಳಿ. ಹೆಣ್ಣಿಗೊಂದು ನ್ಯಾಯ, ನನಗೊಂದು ನ್ಯಾಯ ಅಂತ ಪ್ರಶ್ನಿಸ್ತಾ ಇದ್ದಾರೆ ವಂಚನೆಗೊಳಗಾದಂತಹ ಅಶೋಕ್. ಬಾರಿ 420 ಫ್ಯಾಮಿಲಿ ಇದು. ಮಗಳನ್ನ ಮದುವೆ ಮಾಡಿಸ್ಕೊಡ್ತೀವಿ ಅನ್ನೋಂಥ ಆಸೆ ತೋರಿಸಿ ಒಟ್ಟು 25 ಲಕ್ಷ ಈ ಕುಟುಂಬ ವಂಚನೆ ಮಾಡಿರೋದು ಆ ಯುವಕನಿಗೆ. ಆ ಹುಡುಗಿಯ ತಂದೆಗೆ 15 ಲಕ್ಷ ಕೊಟ್ಟಿದ್ದಾರೆ, ತಾಯಿಗೆ 8 ಲಕ್ಷ, ಮಗಳಿಗೆ 2 ಲಕ್ಷ. ಇವತ್ತಿನ ಕಾಲದಲ್ಲಿ ಮದುವೆ ಆಗುವಂಥ ಯುವಕರಿಗೆ ಹುಡುಗಿ ಸಿಗ್ತಾ ಇಲ್ಲ. ಹಾಗಾಗಿ ಹುಡುಗಿಯ ಆಸೆಗೆ ಬಿದ್ದಂಥ ಯುವಕ ಹುಡುಗಿಯ ಮನೆಯವರಿಗೆ ಸಾಕಷ್ಟು ಹಣವನ್ನು ಸಾಲವನ್ನು ಕೊಟ್ಟಿದ್ರು. ಆದರೆ ಇತ್ತ ಹುಡುಗಿಯನ್ನು ಕೂಡ ಮದುವೆ ಮಾಡಿಕೊಳ್ಳಲಿಲ್ಲ, ಕೊಟ್ಟಂಥ ಹಣವನ್ನು ಕೂಡ ವಾಪಸ್ ಕೊಡಲಿಲ್ಲ. ಆದರೆ ಹಣವನ್ನು ವಾಪಸ್ ಕೇಳಿದ್ದಕ್ಕಾಗಿಯೇ ಕೂಡ ಆತನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಮಾಡಿದರು. ಹುಡುಗನಿಗೆ ಮದುವೆ ಮಾಡೋದಾಗಿ ನಂಬಿಸಿ ಸುಮಾರು 25 ಲಕ್ಷ ಮೋಸ ಮಾಡಿರ್ತಕ್ಕಂಥವ್ರು ಯಾರು, ಮೋಸ ಹೋಗಿರ್ತಕ್ಕಂಥ ಯುವಕ ಯಾರು, ಅವ್ರಿಗೆ ಏನು ಮೋಸ ಆಗಿದೆ ಅದನ್ನು ಮಾತಾಡ್ಸೋಣ ಬನ್ನಿ. ನಮ್ಮ ಜೊತೆಗಿದ್ದಾರೆ ಸರ್. ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನಾನು ಅಶೋಕ್ ಅಂತ ಕಡೆಮನಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವಂಥದ್ದು. ಏನಕ್ಕೆ ಇಷ್ಟು ಇವಾಗ ಕಾನೂನು ಪ್ರಕಾರ ಹೋರಾಟ ಮಾಡೋಕ್ಕೆ ಬಂದಿರೋದು ಅಂದರೆ, 9ನೇ ತಿಂಗಳಲ್ಲಿ ಈ ಥರ ಅಡಿಕೆ ಮರ ಕಡ್ದಿದ್ದಾರೆ ಅಂದ್ಬಿಟ್ಟು ನಮ್ಮ ಮೇಲೆ ದೂರು ದಾಖಲಾಯಿತು. ದೂರು ದಾಖಲಾದಾಗ ಪೊಲೀಸ್ನವ್ರು ನಮಗೆ ವಿಚಾರ ಮುಟ್ಸಿದ್ರು. ಬಂದ್ವಿ, ಆ ತನಿಖೆನ ಎದುರಿಸಿದ್ವಿ. ಏನಾಗಿತ್ತು ಅಂದರೆ, ಏನಂತ ಕಂಪ್ಲೇಂಟ್ ಮಾಡಿದರು ಅಂದರೆ, ಅವನಿಗೂ ನನಗೂ ದ್ವೇಷ ಇತ್ತು. ಬಂದ್ಬಿಟ್ಟು ಅಡಿಕೆ ಮರ ಕಡ್ದಿದ್ದಾನೆ. ನನ್ನ ಮಗಳನ್ನ ಕೇಳ್ದೆ ಮದುವೆ ವಿಚಾರವಾಗಿ, ಮದುವೆ ಮಾಡಿಕೊಡಿ ಏನು ಕೇಳ್ದೆ. ಆದ್ದರಿಂದ ನಾನು ಮಾಡಿಕೊಡೋದಿಲ್ಲ ಅಂದೆ. ಬಂದೆ ಅಡಿಕೆ ಮರ ಕಡ್ದಿದ್ದಾನೆ ಅಂದ್ಬಿಟ್ಟು ನನ್ನ ಮೇಲೆ ಒಂದು ಕೇಸ್ ದಾಖಲು ಮಾಡಿದರು. ನಾವು ಜಮೀನು ಮಾರಿದ್ವಿ, 1.5 ಎಕರೆ ಜಮೀನು. ನನ್ನ ಹತ್ರ ನಮಗೆ ಒಂದು 25 ಲಕ್ಷ, ಒಂದು 30 ಲಕ್ಷ ಅಮೌಂಟ್ ಬಂದಿತ್ತು. ನಮ್ಮ ತಾಯಿ ಹೆಸರಾಗಿತ್ತು ಮೊದಲು. ಜಮೀನು ಮಾರಾದ್ಮೇಲೆ ಒಂದೇ ಊರಲ್ವಾ ಅವ್ರದ್ದು, ನಮ್ಮದೆಲ್ಲ ಒಂದೇ ಊರು. ಈ ಥರ ಮದುವೆ ಏನಾಯಿತು, ಅವರ ತಾಯಿ ಇದ್ದಾರೆ. ತಾಯಿ ನನಗೆ ಒಂದು 3-4 ಬಾರಿ ಕಾಲ್ ಮಾಡಿದ್ರು. ಈ ಥರ ಬಂದು ಕೇಳಿ ಮದುವೆ ಮಾಡಿಕೊಡ್ತಾರೆ ನಮ್ಮ ಮನೆಯವರು, ಏನಿಲ್ಲ ಬಂದು ಕೇಳಿ ನಮ್ಮ ಮನೆಯವರೆಲ್ಲ ಒಪ್ತಾರೆ, ಹುಡುಗಿನೂ ಒಪ್ತದೆ, ಮದುವೆ ಮಾಡಿಕೊಡಿ. ನಾವು ಯಾಕೆಂದರೆ ಬೇಡ, ಯಾಕೆಂದ್ರೆ ಒಂದೇ ಊರಾಗಿರೋದು ಬೇಡ ಅಂದ್ಕೊಂಡು ಸುಮ್ಮನಿದ್ವಿ. ಜೊತೆಗೆ ಅವ್ರ ತಂದೆ ಕಾಲ್ ಮಾಡಿದ್ರು, ಹುಡುಗಿನೂ ಕಾಲ್ ಮಾಡಿದ್ಲು ನನಗೆ, ಅವ್ರ ತಾಯಿನೂ ಕಾಲ್ ಮಾಡಿದ್ಲು. ಯಾಕೆ ನಮ್ಮ ಹತ್ರ ಅಮೌಂಟ್, ಅವ್ರ ಉದ್ದೇಶ ಇಷ್ಟ ಆಗಿತ್ತು, ನನ್ನ ಹತ್ರ ಅಮೌಂಟ್ ಇದೆ, ಅದು ಹೆಂಗಾದ್ರೂ ಮಾಡಿ ಕಿತ್ಕೊಳ್ಳೋ ಉದ್ದೇಶ ಅಂತ. ಆಯಿತು, ಬಂದು ಎಲ್ಲ ವಿಚಾರ ಮುಟ್ಸೋರು. ನಮ್ಮ ಕುಟುಂಬದವ್ರು ಅವ್ರ ಮನೆಗೆ ಹೋದರು, ಎಲ್ಲ ಆಯಿತು, ಮಾತುಕತೆ ಎಲ್ಲ ಆಯಿತು. ಮದುವೆ ನಿಶ್ಚಿತ. ಮದುವೆ ಮಾಡಿಕೊಡಿ ಅಂತ ಕೇಳಿದಾಗ ಏನಾಯಿತು, 1 ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀವಿ ಅಂದರು. ಇವಾಗ ಸದ್ಯಕ್ಕೆ ಮಾಡ್ಕೊಡೋಕ್ಕಾಗೋದಿಲ್ಲ, 1 ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀವಿ ಅಂತ. ನಮ್ಮ ಮನೆಯವರು ಇಲ್ಲ, ಇವಾಗ ಏನಿದೆ ಮದುವೆ ಮಾಡಿಕೊಡಿ, ಅದೇನು ಇವಾಗ ನಡೀತಾ ಇದೆ ಅದ್ರ ಪ್ರಕಾರ ಮಾತುಕತೆ ಎಲ್ಲ ಆಗಿದೆ, ಅಥವಾ 1 ತಿಂಗಳು 2 ತಿಂಗಳು ಬಿಟ್ಕೊಂಡು ಮದುವೆ ಮಾಡಿ, ಇಲ್ಲ ಇದು 1 ವರ್ಷ ಬಿಟ್ಬಿಟ್ಟು ಮುಂದಿನ ವರ್ಷ ಮದುವೆ ಮಾಡಿಕೊಡ್ತೀವಿ ಅಂದರು. ಸರಿ ಆಯಿತು ಅಂದ್ಕೊಂಡು ಆಯಿತು. ಆಮೇಲಿಂದ ಸ್ಟಾರ್ಟ್ ಮಾಡಿದ್ರು. ಏನಂತ, ನನಗೆ ಸಾಲ ಇದೆ, ಬ್ಯಾಂಕ್ ಕಟ್ಟಕ್ಕೆ ದುಡ್ಡು ಬೇಕು, ವ್ಯವಸಾಯಕ್ಕೆ ದುಡ್ಡು ಬೇಕು, ನಾನು ಶುಂಠಿ ಹಾಕಕ್ಕೆ ದುಡ್ಡು ಬೇಕು, ನಾನು ಚೀಟಿ ಕಟ್ಟಕ್ಕೆ ದುಡ್ಡು ಬೇಕು, ಅವ್ರ ಮನೆ TV ತವಿಂದ, ಅವ್ರು ಕಟ್ಟೋ ವಾಚ್ ತವಿಂದ, ಅವ್ರ ಮೊಬೈಲ್ ತವಿಂದ, ಪ್ರತಿ ಒಂದೊಂದು ತಿಂಗಳು ಹೆಚ್ಚು ಕಡಿಮೆ ಸರ್ ಅವ್ರಿಗೆ ಬರೀ ಚೀಟಿ ಕಟ್ಟೋದಕ್ಕೆ 50,000 ರಿಂದ 60,000 ರೂಪಾಯಿ ದುಡ್ಡುಗಳು ಕೊಡ್ತಾಯಿದ್ದೆ. ಜೊತೆಗೆ ಅವ್ರ ಸಾಲ ತೀರ್ಸೋದಕ್ಕೆ 2022 ಫೆಬ್ರವರಿಯಿಂದ 2022 ಲಾಸ್ಟ್ವರೆಗೂ ಸುಮಾರು 25 ಲಕ್ಷವರೆಗೂ ನನ್ನ ಹತ್ರ ಈಸ್ಕೊಂಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಹುಡುಗಿ ಸರಿಯಾಗಿ ಸಿಗ್ತಾ ಇಲ್ಲ ಹುಡುಗರುಗಳಿಗೆ. ಹೆಂಗ ಒಂದು ಹುಡುಗಿ ಸಿಕ್ಕತ್ತಲ್ಲಪ್ಪ, ಮದುವೆ ಆಗಬೇಕು ಅನ್ನೋ ಆಸೆ ಇತ್ತಾ? ಇಲ್ಲ ಸರ್, ನನಗೆ ಹುಡುಗಿ ಸಿಕ್ಕದು ಅನ್ನೋ ಆಸೆ ಅನ್ನೋದಕ್ಕಿಂತನೂ
ಇವಾಗ ಒಂದೂರು ಬಂದು ಕೇಳಿದ್ದಾರೆ, ಆಯಿತು ಮದುವೆ ಆಗೋಣ. ಇವಾಗ ನಾವು ಅಲ್ಪ ಸ್ವಲ್ಪ ನಾವು ಚೆನ್ನಾಗಿದ್ದೀವಿ, ಅವರು ಚೆನ್ನಾಗಿದ್ದಾರೆ. ಬಟ್ ಹೋಗ್ತಾ ಹೋಗ್ತಾ ನನಗೆ ಯಾವ ಥರ ಟಾರ್ಚರ್ ಮಾಡಿದ್ರು ಅಂದರೆ ಪ್ರತಿ ಒಂದಕ್ಕೂ ದುಡ್ಡು ಹುಡುಗಿ ಕೈಲಿ ಹೇಳ್ಸೋದು. ಈ ಥರ 50,000 ದುಡ್ಡು ಈಸ್ಕೊಡು ಅಥವಾ 1 ಲಕ್ಷ ದುಡ್ಡು ಈಸ್ಕೊಡು ಅಥವಾ 2 ಲಕ್ಷ ನನಗೆ ಇದಕ್ಕೆ ಬೇಕು. ಎಷ್ಟು ನಾನು 1 ವರ್ಷ ಪೂರ್ತಿ ನನಗೆ ಎಷ್ಟು ಟಾರ್ಚರ್ ಮಾಡಿದ್ದಾರೆ ಅಂದರೆ ದುಡ್ಗೋಸ್ಕರ. ಸರ್, ಜೀವನದಲ್ಲಿ ನನ್ನಂತೂ ಯಾವ ಹುಡುಗ ಕೂಡ ಮಾಡ್ಕೊಬಾರ್ದು. ಸೊ ಇದು ನಿಜಕ್ಕೂ ಕೂಡ ಸಮಾಜದಲ್ಲಿ ಸದ್ಯಕ್ಕೆ ಮದುವೆ ವಿಚಾರದಲ್ಲಿ ಯುವಕರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಒಂದು ಝಲಕಷ್ಟೇ. ಹುಡುಗಿಯ ಆಸೆಗಾಗಿ, ಮದುವೆ ಆಸೆಗಾಗಿ ತನ್ನ ಜಮೀನು, ಹಣ, ಆಸ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ಯುವಕ ಇವತ್ತು ಮೋಸದ ವಿರುದ್ಧವಾಗಿ ಸೆಡೆದು ನಿಂತಿದ್ದಾನೆ. ನಾನು ಮೋಸ ಹೋಗಿದ್ದೀನಿ, ಅವರಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ನನ್ನ ಹಣ ವಾಪಸ್ ಬರಬೇಕು ಅಂತ ಹೇಳಿ ಕೇಳ್ತಿದ್ದಾನೆ. ಬಹುಶಃ ಈತನಿಗೆ ಯಾವ ರೀತಿಯಾದ ನ್ಯಾಯ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.